ನಮಸ್ಕಾರ ಕಾಕಾರ. ನಮಸ್ಕಾರ. ಮನೆಗಪ್ಪ ಕಾಕಾರ ಏನು ಮಾಡ್ತಾ ಇದ್ದಾರೆ, ಒಂದು ಎರಡು ಚುಟುಕುಗಳನ್ನು ಹೇಳ್ತಾ ಇದ್ದಾರೆ. ಸ್ವಲ್ಪ ಎಲ್ಲರೂ ಸ್ವಲ್ಪ ವೀಕ್ಷಣೆ ಮಾಡಿ ನೋಡೋಣ ಅವ್ರು ಯಾವ ಥರ ಹೇಳ್ತಾರೆ, ಏನು ಅದರಲ್ಲಿ ಆ ಚುಟುಕಿನಲ್ಲಿ ಏನು ಅಡಿಗಿದೆ ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಳ್ಳೋಣ. ಹೇಳಿ. ನಮಸ್ಕಾರ. ನಾನು ರಾಜ್ಯ ಮಟ್ಟದ ಚುಟುಕು ಕವಿ. ಸರಿ. ರಾಜ್ಯ ಮಟ್ಟದೊಳಗೆ 10 ಸನ್ಮಾನಗಳಾಗ್ಯಾವ, ಗುರುಗಳು ಬಂದವ. ಚುಟುಕು ಕವಿ ಅಂತ ಬರೋದ್ರ. ಸರಿ. ಆಮೇಲೆ ಏನಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯೋತ್ಸವದಾಗ ಸಿಕ್ಕದಂತಂದ್ರೆ ಸ್ವಾತಂತ್ರ್ಯ ಕವಿ ಅಂತೂ ಬಂದದ, ಸುವರ್ಣ ಕವಿ ಅಂತ ಹೆಸರು ಅದ. ಆಮೇಲೆ ಚುಟುಕು ರತ್ನ ಅಂತ ಒಂದು ಪ್ರಶಸ್ತಿ ಬಂದೈತಿ. ಮುಂದೆ ಈ ನಾಟಕದ ನಟನೆಗಾಗಿ ನನಗೆ ಸರಸ್ವತಿ ಶ್ರೀ ಅಂತ ರಾಜ್ಯ ಮಟ್ಟದ ಕವಿ ಇದು ಬಂದದ. ಈಗ ನಿಮ್ಗೆ ಮೊದಲು ಒಂದೆರಡು ಕವನಗಳನ್ನು, ಚುಟುಕು ಕವನಗಳು, ನೀಳ್ಗವನಗಳನ್ನು ಬರೆಯೋ ಅಭ್ಯಾಸ ನನಗೆ ಭಾಳ ಕವಿ. ಚುಟುಕು ಕವಿ 4 ಸಾಲಿನೊಳಗೆ ಏನು ನನ್ನದು ಕೆಲವೊಳಗೆ ಐತಿ ಆ ವಿಚಾರಗಳನ್ನು ಅಥವಾ ನೋಡಿದ ದೃಶ್ಯಗಳನ್ನು ಅಥವಾ ಅನುಭವಿಸಿದ ಸಂದರ್ಭಗಳನ್ನು ಚುಟುಕಿನ ಮುಖಾಂತರ ಚುಟುಕಿನೊಳಗೆ ಹೇಳಬೇಕು ಅಂದ್ರೆ ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗಿರ್ತೀವಿ, ಅಲ್ಲಿ ಒಂದು ಏನೋ ಒಂದು ದೃಶ್ಯವನ್ನು ನೋಡ್ತೀವಿ, ಅಲ್ಲಿ ನೋಡಿ ಇದಕ್ಕೆ ಯಾವುದಕ್ಕಂದು ಒಂದು ಚುಟುಕು ತಯಾರು ಮಾಡ್ಬೋದು. ಆ ರೀತಿಯಾಗಿ ಒಂದೆರಡು ಚುಟುಕುಗಳನ್ನು ಹೇಳ್ತೀವಿ. ಸಕಲ ಆಭರಣ ತೊಡಿಸಿದ ಜಿಪುಣ ಜಕಣಾಚಾರಿ, ಸಕಲ ಆಭರಣ ತೊಡಿಸಿದ ಜಿಪುಣ ಜಕಣಾಚಾರಿ, ಎದೆಗೊಂದು ರವಿಕೆ ಕಟಿಯಲಿಲ್ಲ, ಎದೆಗೊಂದು ರವಿಕೆ ಕಟಿಯಲಿಲ್ಲ. ಹೀಗಾಗಿ ಬೇಲೂರು ಬಾಲೆ ಅರೆಬತ್ತಲೆ, ಹೀಗಾಗಿ ಬೇಲೂರು ಬಾಲೆ ಅರೆಬತ್ತಲೆ. ನನಗೊಂದು ಕೌಪೀನ ಬೇಕೆಂದು ಚಾವುಂಡರಾಯನನ್ನು ಪೀಡಿಸಲಿಲ್ಲ, ನನಗೊಂದು ಕೌಪೀನ ಬೇಕೆಂದು ಚಾವುಂಡರಾಯನನ್ನು ಪೀಡಿಸಲಿಲ್ಲ. ಹೀಗಾಗಿ ಶ್ರವಣ ಬೆಳಗೊಳದ ಗೊಮ್ಮಟೇಶ ಪೂರಾ ಬತ್ತ. ಇದು ಒಂದು. ಇಲ್ಲಿ ಬೇಲೂರನ್ನ ಶ್ರವಣ ಬೆಳಗೊಳನ್ನು ನೋಡಿದಾಗ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಏನು ಮಾಡಬೇಕು. ಯಾಕಂದ್ರೆ ಎಲ್ಲ ಆಭರಣಗಳದಾವು ಬೇಲೂರು ಬಾಲೆ ಕಲ್ಲಿನ ವಿಗ್ರಹದಾಗ. ಆದ್ರೆ ಅಲ್ಲಿ ಕುಪ್ಪಸ ಇಲ್ಲ, ಆ ಮೂರ್ತಿಗಳಿಗೆ ಎಲ್ಲ ಶಿಲಾಮೂರ್ತಿಗಳಿಗೆ ಕುಪ್ಪಸ ಇಲ್ಲ. ಇದನ್ನು ತಲೆಯಾಗಿ ಇಟ್ಕೊಂಡಿದ್ದೆ. ಶ್ರವಣ ಬೆಳಗೊಳ ಹೋದಾಗ ಅದನ್ನು ನೋಡಿದಾಗ ಅಂದ್ರೆ ಇದಕ್ಕೂ ಅದಕ್ಕೂ ಏನಾದರೂ ಒಂದು ಹೊಂದಾಣಿಕೆ. ಹಾಗಾಗಿ ಈ ಚುಟುಗಳ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಗಗನಕ್ಕೆ ಏರಿದವು ಎಲ್ಲ ವಸ್ತುಗಳ ರೇಟು. ಈಗಿನ ಕಾಲದಲ್ಲಿ ಗಗನಕ್ಕೆ ಏರಿದವು ಎಲ್ಲ ವಸ್ತುಗಳ ರೇಟು, ಅಂತೆಯೇ ತನ್ನ ರೇಟು ಏರಿಸಿಕೊಂಡಿತ್ತು ಸಿಗರೇಟು. ಗಗನಕ್ಕೆ ಏರಿದವು ಎಲ್ಲ ವಸ್ತುಗಳ ರೇಟು, ಅಂತೆಯೇ ತನ್ನ ರೇಟು ಏರಿಸಿಕೊಂಡಿತ್ತು ಸಿಗರೇಟು. ಹಾಗಾಗಿ ಅದನ್ನು ಬಿಟ್ಟು ಹಿಡಿದಿದ್ದೇನೆ ಬಿಡಿ, ಅದನ್ನು ಬಿಟ್ಟು ಹಿಡಿದಿದ್ದೇನೆ ಬಿಡಿ. ನನ್ನಾಕೆ ಬೈಯುತ್ತಾಳೆ ಅದನ್ನೂ ಬಿಡಿ, ನನ್ನಾಕೆ ಬೈಯುತ್ತಾಳೆ ಅದನ್ನೂ ಬಿಡಿ. ಇಂಥ ಚುಟುಕುಗಳು 100 ಚುಟುಕುಗಳು. ಆಮೇಲೆ ನಿನ್ನೆ ಒಂದು ಬರೆದೆ ಅಂದರೆ ಅದು ಏನು ತಲೆಯೊಳಗೆ ಹೊಳೆದು ಈಗ ನಿಮ್ಮ ಮುಂದೆ ನಾವು ಪ್ರಸ್ತಾಪ ಮಾಡ್ತೀವಿ. ಇನ್ನೂ ಪ್ರಸ್ತಾಪ ಮಾಡಿಲ್ಲ ನಾನು. ಜ್ಯುವೆಲರಿ ಶಾಪುಗಳಲ್ಲಿ ತರಹೇವಾರಿ ಆಭರಣಗಳ ಹೊನ್ನಿನ ದರ್ಶನ. ಜ್ಯುವೆಲರಿ ಶಾಪುಗಳಲ್ಲಿ ತರಹೇವಾರಿ ಆಭರಣಗಳ ಹೊನ್ನಿನ ದರ್ಶನ, ಮದುವೆಯ ಮನೆಯಲ್ಲಿ ಬರೀ ಬೆನ್ನಿನ ದರ್ಶನ. ಮದುವೆಯ ಮನೆಯಲ್ಲಿ ಬರೀ ಬೆನ್ನಿನ ದರ್ಶನ. ಇಂಥ ಚುಟುಗಳು ಸ್ವಲ್ಪ ಹಾಸ್ಯ ಪೂರಿತವಾಗಿಯೇ ಬರೆದದ್ದು ಸಾಕಾಗ್ತದೆ. ನವನಾಗರಿಕಳೆಂಬ ಮಹಿಳೆಯೊಬ್ಬಳು ಮದುವೆ ಮನೆಯಲ್ಲಿ ಹೊಕ್ಕಳು. ನವನಾಗರಿಕಳೆಂಬ ಮಹಿಳೆಯೊಬ್ಬಳು ಮದುವೆ ಮನೆಯಲ್ಲಿ ಹೊಕ್ಕಳು. ಗಳಿಗೆಗೊಂದು ಸೀರೆ ಬದಲಾಯಿಸಿದ್ರು ಒಮ್ಮೆಯೂ ಮುಚ್ಚಲಿಲ್ಲ ಅವಳ ಹೊಕ್ಕಳು. ಮದುವೆ ಮನೆಯಲ್ಲಿ ನವನಾಗರಿಕಳೆಂಬ ಮಹಿಳೆಯೊಬ್ಬಳು ಮನೆಯಲ್ಲಿ ಹೊಕ್ಕಳು. ಗಳಿಗೆಗೊಂದು ಸೀರೆ ಬದಲಾಯಿಸಿದ್ರು ಒಮ್ಮೆಯೂ ಮುಚ್ಚಲಿಲ್ಲ ಅವಳ ಹೊಕ್ಕಳು. ಅಂದ್ರೆ ಹೆಚ್ಚು ಮದುವೆ ಮನೆಯೊಳಗೆ ಸಾಕಷ್ಟು ಸೀರೆಗಳನ್ನ ಆಕಾರ ತಂದು ಗಳಿಗೊಂದು ಅದು ಆ ಇದನ್ನ ಇಟ್ಕೊಂಡು ಬರೆದ ವಿಚಾರ